ಪರಿಹಾರ ಕೊಡಿ, ಪರಿಹಾರ ಕೊಡಿ. ಸಿಲಿಂಡರ್ ಬ್ಲಾಸ್ಟ್ ಆದ ವ್ಯಕ್ತಿಗಳಿಗೆ ಪರಿಹಾರ ಕೊಡಿ, ಪರಿಹಾರ ಕೊಡಿ. ಬೇಕೇ ಬೇಕು. ಸಿಲಿಂಡರ್ ಬ್ಲಾಸ್ಟ್ ಆದಂತ ವ್ಯಕ್ತಿಗಳಿಗೆ ಪರಿಹಾರ ಕೊಡಿ, ಪರಿಹಾರ ಕೊಡಿ. ಬೇಕೇ ಬೇಕು. ಕರ್ನಾಟಕ ನವನಿರ್ಮಾಣ ಸೇನೆಗೆ, ಕರ್ನಾಟಕ ನವನಿರ್ಮಾಣ ಸೇನೆಗೆ. ಕಲಬುರಗಿ ನಗರದಲ್ಲಿ ಮೊನ್ನೆ ನಡೆದಂತ ಸಪ್ತಗಿರಿ ಹೋಟೆಲ್ನಲ್ಲಿ ಏನೋ ಅಲ್ಲಿನ ಮಾಲೀಕರಾದಂಥ ನೆಗ್ಲೆಕ್ಟ್ ವಹಿಸಿದ ಕಾರಣಕ್ಕಾಗಿ ಸಿಲಿಂಡರ್ ಬ್ಲಾಸ್ಟ್ಗೊಂಡು 10 ಜನರಿಗೆ ಇವತ್ತು ಸಿಲಿಂಡರ್ನ ಬ್ಲಾಸ್ಟ್ ಮುಖಾಂತರ ಅವರು ಸಿಡಿದು ಇವತ್ತು ಜೀವನಾಳದಲ್ಲಿ ಬದುಕ್ತಾ ಇದ್ದಾರೆ. ಅಂಥ ಘಟನೆ ಇವತ್ತು ಜಿಲ್ಲಾಡಳಿತ ಅದರಂಥ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇವತ್ತು ಲೇಜಿ ವಹಿಸ್ತಕ್ಕಂಥದ್ದು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಇವತ್ತು ಖಂಡನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಮುಂದಿನ ದಿನದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಏನು ಆ 10 ಜನರನ್ನ ಇವತ್ತು ಹತ್ತಂತ ಅವರು ಬೆಂಕಿಯಲ್ಲಿ ಉರಿತಾ ಇದ್ದಾರೆ, ಅವರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು. ಅವ್ರ ಕುಟುಂಬಸ್ಥರಿಗೆ ಇವತ್ತು ಯಾವುದಾದರಲ್ಲಿ ಉದ್ಯೋಗದಲ್ಲಿ ತಗೋಬೇಕಂತಂದು ಕರ್ನಾಟಕ ನವನಿರ್ಮಾಣ ಸೇನೆ ಖಂಡಿಸ್ತಾ ಇದೆ. ಅದರಂತೆ ಇವತ್ತು ಕಲಬುರಗಿ ನಗರ ಸುಮಾರು ಹಬ್ಬರಕ ಬೆಳೆದಿದೆ. ಅಗ್ನಿಶಾಮಕ ಠಾಣೆ ಒಂದೇ ಇದೆ. ಆದ ಕಾರಣಕ್ಕಾಗಿ ಸುಮಾರು 1-2 ಮಾಡಬೇಕಾಗಿ ಒಂದು ಖರ್ಗೆ ಪೆಟ್ರೋಲ್ ಪಂಪ್ ಹತ್ರ ಮತ್ತು ಇನ್ನೊಂದು ರಾಮ ಮಂದಿರ ಸರ್ಕಲ್ನಲ್ಲಿ ಅಲ್ಲೇ ಯಾವುದು ಜಾಗ ಇದ್ರೆ ಅಲ್ಲೂ ಕೂಡ ಮಾಡಬೇಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಮನವಿ ಮಾಡ್ಕೊತಾ ಇದೆ. ಇದಕ್ಕಾಗಿ ಇವತ್ತು ಹೋಟೆಲ್ ಮಾಲೀಕರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಬೇಕು. ಹೋಟೆಲ್ನಲ್ಲಿ ಇವತ್ತು ಕೆಮಿಕಲ್ಗಳನ್ನು ಆಯೋಜನೆ ಮಾಡಿ ಕೆಮಿಕಲ್ಗಳನ್ನು ಇವತ್ತು ಫುಡ್ನಲ್ಲಿ ಹಾಕ್ತಕ್ಕಂಥ ಆ ಫುಡ್ನಲ್ಲಿ ಬರ್ತಕ್ಕಂಥ ಇವತ್ತು ಕಣ್ಣಿಗೆ ಕಾಣಿದ್ರೂ ಕೂಡ ಕಣ್ಣಿಗೆ ಕಾಣಲಾರ್ದಂಥ ಅಧಿಕಾರಿಗಳನ್ನು ಇವತ್ತು ದುಡ್ಡಿಗೆ ಆಮಿಷ ಹುಡ್ಕೊಂಡು ಆ ಕೆಮಿಕಲ್ಗಳನ್ನು ಯೂಸ್ ಮಾಡೋದಂಥ ಕಡಿಮೆ ಹಾಕಬೇಕಾಗಿ ಇವತ್ತು ನಾವು ಖಂಡಿಸ್ತಾ ಇದ್ದೇನೆ. ಇದಕ್ಕಾಗಿ ಇವತ್ತು ಜಿಲ್ಲಾಡಳಿತ ಇವತ್ತು ಸೂಕ್ತವಾದ ಕ್ರಮ ತಗೊಳ್ಬೇಕು. ಆ ಹೆಚ್ಚುವರಿ ಇವತ್ತೇನು ಮೊನ್ನೆ ಮೃತಪಟ್ಟಿದ್ದಾನೆ ಸಿಲಿಂಡರ್ ಅವನಿಗೆ ಸೂಕ್ತವಾದ ಅವನಿಗೆ ಪರಿಹಾರ ಘೋಷಣೆ ಮಾಡಬೇಕು. ಇನ್ನೂ ಕೂಡ ಅವರು 6-7 ಜನ ಇವತ್ತು ಹಾಸ್ಪಿಟಲ್ನಲ್ಲಿ ನಳಾಡ್ತಾ ಇದ್ದಾರೆ. ಆ ನಳನ್ನ ಇವತ್ತು ಜಿಲ್ಲಾಡಳಿತ ಹೋಗಿ ಅವ್ರ ಹತ್ರ ಮನವರಿಕೆ ಇನ್ನೂ ಕೂಡ ಮಾಡಿಲ್ಲ. ಅದೇ ಮಾಡಬೇಕಾಗಿ ತಮ್ಮನ್ನ ಕಳಕಳಿ ವಿನಂತಿ ಇದೆ. ಅದು ಅಲ್ಲದೆ ಬಹಳಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಹೊರಗೆ ಇಡಬೇಕಂತ ರೂಲ್ಸ್ ಇದೆ ಸರ್. ಅವ್ರು ನೋಡಿದ್ರೆ ಹೊರಗೆ ಇಡ್ತಾ ಇದ್ದಾರೆ ಸರ್, ಅದಕ್ಕೇನು ಹೇಳಬೇಕು? ಅದೇ ಸರ್, ಇವತ್ತು ಮಾಲೀಕರ ನೆಗ್ಲೆಕ್ಟ್ ತನ, ಮಾಲೀಕರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಮಾಲೀಕರ ನಿಗಾ ವಹಿಸಬೇಕು. ಇವತ್ತು ಪಾಪ ಕಷ್ಟಪಟ್ಟು ಎಲ್ಲೋ ಹಳ್ಳಿಲಿಂದ ಬಂದಂಥ ಜೀವನ ಮಾಡ್ತಕ್ಕಂಥ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಯಾವುದೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ. ಅದೇ ಒಂದೇ ಹೋಟೆಲ್ ಅಲ್ಲ, ಸುಮಾರು ಹೋಟೆಲಲ್ಲಿ ಅದೇ ಥರ ಇದೆ. ಮುಂದೆ ಕೂಡ ಆದ್ರೂ ಸಿಲಿಂಡರ್ ಎಲ್ಲಿಡಬೇಕು ಅದನ್ನು ಮಷೀನ್ ಇದೆ, ಆ ಚೆಕಿಂಗ್ ಮಾಡೋ ಮಷೀನನ್ನು ತಿಂಗಳಿಗೊಮ್ಮೆ ಆದ್ರೂ ಫುಡ್ ಆಫೀಸರ್ಗಳು ಹೋಗಿ ಅದನ್ನು ಚೆಕ್ ಮಾಡೋಂಥ ಕೆಲಸ ಮಾಡಬೇಕು. ಆ ಕೆಲಸ ಮಾಡಲಾರ ಕಾರಣಕ್ಕೆ ಇಂಥ ಘಟನೆಗಳ ಆಗ್ತಾವಂತ ನನ್ನ ಅಭಿಪ್ರಾಯ ಇದೆ. ಅದೇ ಸರ್, ಫುಡ್ ಇಲಾಖೆದವರು ಇವತ್ತು ಲೇಜಿ ವಹಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ. ಇನ್ನೂ ಕೂಡ ಮುಂದಿನ ದಿನದಲ್ಲಿ ಇದನ್ನು ಕ್ರಮ ತಗೊಳ್ತಂತ ನಂಗೆ ಆತ್ಮವಿಶ್ವಾಸ ಇದೆ.